ಇಲ್ಲಿ ಏನು ಅಂತಂದ್ರೆ ಇವ್ರು ಬಂದು ಈ ಒಂದು ಟೈಲ್ಸ್ ಇರ್ಬೋದು, ಇಂಟರ್ಲಾಕ್ಸ್ ಇರ್ಬೋದು, ಇದ್ರ ಒಂದು ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ. ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲದಾಗಿ ಬನ್ನಿ, ಏನು ಅಂತಂದ್ರೆ ಇಲ್ಲೊಂದು ಟೈಲ್ಸ್ ಇದೆ, ನೀವು ನೋಡ್ತಿರ್ಬೋದು. ರೆಡ್ ಇದೆ, ಬ್ಲ್ಯಾಕ್ ಇದೆ, ಮತ್ತೆ ಗ್ರೇ ಕಲರ್ ಇದೆ. ಸರ್ ಇದು ಯಾವ ಕೈಂಡ್ ಆಫ್ ಟೈಲ್ಸ್ ಸರ್ ಇದು? ಇದೆಲ್ಲ ಬಂದು ನಿಮ್ಗೆ ಔಟ್ಡೋರ್ ಪಾರ್ಕಿಂಗ್ ಟೈಲ್ಸ್. ಓಕೆ. ಇದೆಲ್ಲ ನಿಮ್ಗೆ ಹೆವಿ ಡ್ಯೂಟಿಗೂ ಆಗ್ಬೋದು. 30 mm ಥಿಕ್ನೆಸ್ ಬರುತ್ತೆ. ಓಕೆ. ರಬ್ಬರ್ ಮೋಲ್ಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ಮತ್ತೆ ಇದು ಅಕ್ರಾಲಿಕ್ ಪಾಲಿಶ್ ಅಲ್ಲಿ ಕೋಟಿಂಗ್ ಮಾಡಿರೋದು. ಓಕೆ, ಅಕ್ರೋಲಿಕ್ ಪಾಲಿಶ್ ಅಲ್ಲಿ ಕೋಟಿಂಗ್ ಮಾಡಿರೋದು. ಸರ್ ಅಂದ್ರೆ ಇದು ಕಲರ್ ಫೇಡ್ ಆಗೋದು ಏನಾಗೋದಿಲ್ಲ? ಕಲರ್ ಏನು ಫೇಡ್ ಆಗಲ್ಲ. 6 to 7 years ನಿಮ್ಗೆ ಹಂಗೆ ಲೈಫ್ ಬರುತ್ತೆ. ಆಮೇಲೆ ಕಲರ್ ಏನಾದ್ರೂ ನಿಮಗೆ ಫೇಡ್ ಆದ್ರೂ ನೀವು ಮತ್ತೆ ನಮ್ಮ ಹತ್ರ ಪಾಲಿಶ್ ಮಾಡಿಸ್ಕೋಬಹುದು. ಅಂದ್ರೆ ಸರ್ ಇದೆಲ್ಲ ಸೇಮಾ? ಇದೆಲ್ಲ ಸೇಮಾ? ಹೌದು, ಎಲ್ಲ ಕೋಟೆಡ್. ಎಲ್ಲ ಕೋಟೆಡ್. ಡಿಸೈನ್ಸ್ ಚೇಂಜ್ ಇದೆ. ಡಿಸೈನ್ಸ್ ಚೇಂಜ್ ಇದೆ. ಓಕೆ ಸರ್, ಏನ್ ಪ್ರೈಸ್ ಆಗುತ್ತೆ ಇದು? ಇದು ಬಂದು ನಿಮಗೆ 47 rupees per square feet ಬೀಳುತ್ತೆ. ಓಕೆ, ಅಂದ್ರೆ ಒಂದು ಟೈಲ್ಸ್ 1 square foot ಬರುತ್ತೆ? ಅಲ್ಲ, ಇದು ಜಾಸ್ತಿ ಬರುತ್ತೆ. 1.77 square feet ಬರುತ್ತೆ. ಓಕೆ ಓಕೆ ಓಕೆ. ಅರ್ಥ ಆಯ್ತು. ಅಂದ್ರೆ ಬಾಳಿಕೆನೂ ಇದೆ. ಹೌದು. ಓಕೆ ಸರ್, ಇದು ನೆಕ್ಸ್ಟ್ ಒನ್ ಇದು ಬಂದು ಕಾಯಿನ್ ಟೈಲ್ಸ್ ಅಂತ ಕರೀತೀವಿ. ಓಕೆ. ಇದು ಸೇಮ್ ಅದೇ ತರ, ಆದ್ರೆ ಇದು ಥಿಕ್ನೆಸ್ ಸ್ವಲ್ಪ ಕಮ್ಮಿ ಬರುತ್ತೆ. ಓಕೆ ಓಕೆ, ಥಿಕ್ನೆಸ್ ಕಮ್ಮಿ ಬರುತ್ತಲ್ಲ. ಇಲ್ಲಿ ನೋಡ್ತಿರ್ಬೋದು, ನನ್ನ ಫಿಂಗರ್ ಅಲ್ಲಿ ನೋಡ್ತಿರ್ಬೋದು, ಇಷ್ಟು 1 ಇಂಚ್ ಹತ್ರ ಬರುತ್ತೆ. ಸರ್ ಏನ್